ಎದುರುಗಡೆ ಒಂದು ಸಮುದಾಯ ಭವನ ದೊಡ್ಡದು, ಅವರಲ್ಲಿ 2 ಭಾಗ ಮಾಡಿ ಸ್ಕೂಲ್ ನಡೆಸ್ತಿದ್ರು. ಇವ್ರೇನ್ ಮಾಡಿದ್ರು, ಕೂಸಿನ ಮನೆ ಲೈಬ್ರರಿ ಕಂಪಲ್ಸರಿ, ಮಕ್ಕಳನ್ನೆಲ್ಲ ಈಚ್ಕೊಡ್ಸಿದ್ರು. ಒಂದಕ್ಕೆ ಕೂಸಿನ ಮನೆ ಅಂತ ಬೋರ್ಡ್ ಬರ್ಸಿದ್ರು, ಒಂದು ಗ್ರಂಥಾಲಯ ಅಂತ ಬೋರ್ಡ್ ಬರ್ಸಿದ್ರು. ಹೋಯ್ತಾ? ಇಲ್ಲಿ ತುಂಬಾ ಜರೂರು ಇರೋದು 110 ಮಕ್ಕಳಿರೋ ಸ್ಕೂಲ್ ಬಿಲ್ಡಿಂಗ್ ಸೋರ್ತಾ ಐತೆ. ಮೇಲಕ್ಕೆ ಟಾರ್ಪಲ್ ಹಾಕೋರೆ. ಮೇಲ್ಗಡೆಯಿಂದ ಒತ್ತಡ ಏನು? ಆಕ್ಚುಲಿ ಅದನ್ನ ಯಾರು ತೀರ್ಮಾನ ಮಾಡ್ಬೇಕಾಗಿತ್ತು? ಊರವರು. ಸ್ವಾಮಿ, ನಮಗೆ ಕೂಸಿನ ಮನೆ ಅವಶ್ಯಕತೆ ಇಲ್ಲ, ಬಿಲ್ಡಿಂಗ್ ಬಿದ್ದೋಗ್ತಾ ಐತೆ, ಪ್ರಯಾರಿಟಿ ಸ್ಕೂಲ್, 110 ಮಕ್ಕಳಿದ್ದಾರೆ, ನಾನು ಇಲ್ಲಿ ಸ್ಕೂಲ್ ನಡೆಸ್ತೀನಿ ಆ ರೂಮಲ್ಲಿ ಅಂತ. ಬಟ್ PDO ಏನು ಹೇಳ್ದ? ನಿಮಗೆ ಕಾಲಿಗೆ ಬೀಳ್ತೀನಿ, ನಮ್ಮನ್ನು ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನಗೆ ನೆನ್ನೆ ಮೀಟಿಂಗಲ್ಲಿ ಹೇಳೋರು, ಬೆಳಿಗ್ಗೆ ಅಷ್ಟೊತ್ತಿಗೆ ನೀನು ಬೋರ್ಡ್ ಬರೆಸ್ತಿದ್ರೆ ತೆಗ್ದಾಕ್ತೀನಿ. ನನ್ನ ಹತ್ರ ಒಂದು ವಿಡಿಯೋ ಐತೆ, ಆಡಿಯೋ ಐತೆ, ಕೇಳಿಸ್ತೀನಿ. ಒಬ್ಬ PDO ಹೇಳ್ತಾನೆ ಒಂದು ಲೈಬ್ರರಿ ವಿಷಯಕ್ಕೆ, ಅವ್ನಿಗೆ ಯಾಕೋ ಇದನ್ನೇನು ಮಾಡಿಸಿ ಚಿಕ್ಕಮಂಗ್ಳೂರದು ಡೆಪ್ಟಿ ಸೆಕ್ರೆಟರಿ ರಿವ್ಯೂ ಮಾಡಿ ಮೀಟಿಂಗ್ ಮಾಡ್ತಿರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ ಸರ್, ನಮ್ಮ ಹತ್ರ ಕಟ್ಟಕ್ಕೆ ದುಡ್ಡಿಲ್ಲ, ನನಗೆ ಟ್ಯಾಕ್ಸೇ ಇಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಚಿಕ್ಕ ಪಂಚಾಯತಿ ನಂದು, ಹಂಗೂ 89,000 ಕಟ್ಟಿದ್ದೀನಿ, ಇಲ್ಲಿ 3 ವರ್ಷದ್ದು ಕಟ್ಬಿಟ್ಟಿದ್ದೀನಿ, 3 ವರ್ಷ ಇಷ್ಟು ಟ್ಯಾಕ್ಸ್ ಬರ್ಬೋದು ಅಂತ ಸೆಸ್ ಕಟ್ಬಿಟ್ಟಿದ್ದೀನಿ, ಈಗಲೇ ಇನ್ನೂ ಕೊಡೋದು ಎಲ್ಲಿ ಸರ್ ಕೊಡೋದು ಅಂತ. ನೀನು ಅವೆಲ್ಲ ಗೊತ್ತಿಲ್ಲ, ಅವ್ನು ಯಾವ್ರಿ ಅವನು ಅವನಿಗೆ ಕೊಡ್ರಿ ನೋಟಿಸು ಅಂತ ನಾನು ಡೆಪ್ಟಿ ಸೆಕ್ರೆಟರಿ ಆನ್ಲೈನಲ್ಲಿ. ಅವ್ನು ಸರ್ ನೋಟಿಸ್ ಯಾಕೆ ಸರ್ ಕೊಡ್ತೀರಾ, ಸದಸ್ಯರು ಒಪ್ಪಲ್ಲ ಅಂತಾನೆ. ಸದಸ್ಯರು ಒಪ್ಪಲ್ಲ ಸರ್, ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹೆಂಗೆ ಸರ್ ಡೈವರ್ಟ್ ಮಾಡೋಕ್ಕಾಗತ್ತೆ ದುಡ್ಡು ಅಂತ. ಅವ್ನು ಹೇಳ್ತಾನೆ, ಅವ್ರು ಹೇಳೋ ಸದಸ್ಯರಿಗೆಲ್ಲ ಮೆಂಬರ್ಶಿಪ್ ಕಳೆದ್ಬಿಡ್ತೀನಿ ಅಂತ ಹೇಳೋ, ರೆಕಮೆಂಡ್ ಮಾಡ್ತೀನಿ ಅಂತ ಹೇಳೋ, ಕೂಡ ಅವ್ನಿಗೆ ನೋಟಿಸು ಅಂತಾನೆ. ನನಗೆ ಅದನ್ನು ಆಡಿಯೋ ಯಾರೋ ಕಳಿಸೋದು, ನಾನು ಸೀದಾ CEO ಕಳಿಸ್ದೆ. ನಿಮ್ಗೂ ಈ ಪ್ರೈವೇಟ್ ಫೈನಾನ್ಸ್ನವ್ರಿಗೂ ವ್ಯತ್ಯಾಸವೇ ಇಲ್ವಲ್ಲ ಅಂತ. ಈ ಮೀಟರ್ ಬೇಡರ್ ಹಂಗೆ ತಾನೆ, ಸೇಮ್ ಇವನು ಹಂಗೆ ಮಾತಾಡಿರೋದು. ಅವಾಗ ಅವರು ಸಾರಿ ಸರ್ ನನಗೆ ಗೊತ್ತಾಗ್ಲಿಲ್ಲ ಹಾಗೆ ಅಂತ ಅವ್ನು ತಿರ್ಗಿ ಅವ್ನ ಕೈಲಿ ನನ್ನ ಕೈಲಿ ಸಾರಿ ಕೇಳಿಸಿದ್ರು. ದಿಸ್ ಈಸ್ ದಿ ಸಿಚುಯೇಷನ್, ನಿಮ್ಗೆ ಅದು ಗೊತ್ತಾಗಲ್ಲ. ನಾನು ನಿಮ್ಮ ಮುಂದೆ ಬ್ಯಾಡಿಗೆರ ದೂರನೇ ಕೊಟ್ಟವಲ್ಲ, ಪ್ರಯಾರಿಟಿ ನನಗೆ ಅವ್ರ ಮೆಂಬರ್ಸ್ ಹೇಳಿದ್ರು, ನೋಡೋಣ ಬಿದ್ದೋಗ್ತಾ ಐತೆ, ನಾವು ದುಡ್ಡೆಲ್ಲ ಹಾಕ್ಬಿಟ್ಟು ಇದನ್ನ ರಿಪೇರಿ ಮಾಡ್ಸೋಣ ಅಂದರೆ PDO ನಮ್ಮನ್ನೆಲ್ಲ ಅಧ್ಯಕ್ಷನ ಒಳಕಾಕೊಂಬಿಟ್ಟು, ನೋಡಿ 2 ಬೋರ್ಡ್ ಬರ್ಸಿ ಚೇರ್ ತಂದಿಟ್ಟವ್ರೆ, ಒಂದು ಮಗು ಬರಲ್ಲ ಇಲ್ಲಿಗೆ. ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ದಾರೆ ಸರ್. ಆದ್ರೆ ಒಂದು ಮಗುವಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರ ಮನೆಗೆ 4 ಸಾರಿ ಹೋಗಿ ಬರ್ಬೇಕು ಸರ್. ಅದು ನೆರೆಗೆ ಕೆಲ್ಸಕ್ಕೆ ಹೋಗ್ತಾರಲ್ರಿ, ಆ ಮಗುವಿಗೆ ತಮ್ಮ ಇಲ್ಲಿ ಬಿಟ್ಟು ಅವ್ರು ಆ ಕೆಲ್ಸಕ್ಕೆ ಹೋಗ್ಬೇಕು, ಆ ಮಕ್ಕಳ ಸೇವೆ ನಾವು ಮಾಡ್ಬೇಕಂತ ಗ್ರಾಮ ಪಂಚಾಯತಿಂದ ಎಲ್ಲಾ ಮಾಡಿದ್ರು ಸರ್. ಆದ್ರೆ PDO ಮೇಡಮ್ ಇಬ್ಬರು ಕೂಡಿ ಕೆಲಸ ಮಾಡಿದ್ರು, ಪೇಮೆಂಟ್ ಹಾಕಿಲ್ಲ ಅವ್ರು PDO ಮೇಡಮ್. ಆಗಲ್ಲಮ್ಮ, ಅದನ್ನ ಹೇಳ್ತೀನಿ ಕೇಳಿ. ಯಾಕೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ಲಿ, ಗ್ರಾಸ್ ರೂಟ್ಸ್ ರಿಯಾಲಿಟೀಸ್ಗಳು ನಾವು ಮಾತಾಡಿಲ್ಲ, ಈಗ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದೀವಿ. ನೀವು ಇನ್ನೂ 2 ಜನ ಕೇಳ್ಬೇಕಿದ್ರೆ ನಿಮಗೆ ತಪ್ಪು ಅಭಿಪ್ರಾಯ ಇದೆ. ನೋಡಿದ್ರೆ ಕೂಸಿನ ಮನೆ ಅವ್ರು ಏನು ರೆಡಿಲ್ ಮಾಡಿದ್ರು, ಇವ್ರು ಎತ್ತಿದ ಪ್ರಶ್ನೆ ಕರೆಕ್ಟ್. NREJ ಆ್ಯಕ್ಟಲ್ಲಿ, ಅದು ಆ್ಯಕ್ಟ್, ಇಟ್ ಇಸ್ ನಾಟ್ ಎ ಸ್ಕೀಮ್. NREJ ಯೋಜನೆ ಅಲ್ಲ, ಉದ್ಯೋಗ. ಈ ದೇಶದಲ್ಲಿ ಮೂಲಭೂತ ಹಕ್ಕು. ಈಗ ನಿಮಗೆ 100 ದಿನದ ಉದ್ಯೋಗ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಹಾಗಾಗಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಕೆಲಸ ಕೊಡೋಕ್ಕಾಗಲ್ಲ, ನಾನು ಕೊಟ್ಟಿದ್ದ ಕೆಲಸ ನೀವು ಮಾಡಬೇಕು. ಅದಕ್ಕೆ ಜಾಬ್ ಕಾರ್ಡ್ನ ಅಂಬಾನಿನೂ ಮಾಡ್ಕೋಬೋದು. ಜಾಬ್ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ, ಕೆಲಸಕ್ಕೆ ಬರೋದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಫಲಾನುಭವಿಯಾಗಿ ರಿಸ್ಟ್ರಿಕ್ಷನ್ ಇದೆ. ನೀನು ಬೆನಿಫಿಟ್ ತಗೊಳಕ್ಕಾಗಲ್ಲ, ನಾನು ತೋಟದಲ್ಲಿ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ, ಅಲ್ಲಿ ಸಣ್ಣ ರೈತ ಆಗ್ಬೋದು. ಜಾಬ್ ಕಾರ್ಡ್ ಯಾರು ಬೇಕಾದ್ರೂ ಮಾಡಿಸ್ಕೋಬೋದು. ನನಗೆ ಉದ್ಯೋಗ ಇಲ್ಲ, ನಾನು ಉದ್ಯೋಗ ಮಾಡಕ್ಕೆ ಬರ್ತೀನಿ ಅಂದರೆ, ಬೇರೆ ಸೋರ್ಸ್ ಇಲ್ಲ ಅಂತ ತೋರಿಸ್ಕೊಂಡ್ರೆ. ಅಲ್ಲೇನು ಮಾಡಿದ್ರು, ಸೆಕ್ಷನ್ 28, 29 ಯಾವುದೇ ಒಂದು ಸಮುದಾಯ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ 5 ಜನಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು 3 ವರ್ಷದ ಒಳಗಿನ ಮಕ್ಕಳನ್ನು ಹೊಂದಿದ್ದರೆ ಕರ್ಕೊಂಬಂದ್ರೆ 6ನೇ ಹೆಣ್ಣು ಮಗಳಿಗೆ ಅವತ್ತಿನ ಕೂಲಿ ಕೊಟ್ಟು ಮಗು ನೋಡ್ಕೊಳಕ್ ಬಿಡು ಅಂತ ಇರೋದು. ಇಷ್ಟೇ. ಇವ್ರು ಅದನ್ನ ಅದ್ರಲ್ಲಿ ಹೆಂಗೂ ಸೋರ್ಸ್ ಐತೆ. ನಾನು ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಒಂದು ಕ್ರೀಚರ್ಸ್ ಮಾಡಿಬಿಟ್ಟೇನೆ ಹೆಸರು ತಗೋಬೇಕು ಅಂತ ಶ್ರೀಮತಿ ಉಮಾಮಾದೇವನ್ನವ್ರ ಕನಸು. ಇದನ್ನ ಮಾಡೋದು ನಾನು ಕೇಳಿದೆ ಮೀಟಿಂಗಲ್ಲಿ, ಸರಿ ಮೇಡಮ್ ನೀವು ಮಾಡಿರೋದು ಭಾಳ ಒಳ್ಳೇದು, ಇದು ಸರಿ ಇಲ್ಲ, ನೀವು ಮಾಡಲೇಬೇಕು ಕ್ರೀಚರ್ಸ್ ಅಂದರೆ. ಪಾಲ್ನಾ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಅಲ್ಲಿ ಅರ್ಬನ್ ಅಂಗನವಾಡಿಗಳಲ್ಲಿ ಅಡಿಷನಲ್ ಒಂದು ವರ್ಕರ್ ಕೊಟ್ಟು ಸಣ್ಣ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಒಂದು ವಿಂಗ್ ಮಾಡೋರೆ. ನೀವು ಮಾಡೋದಾದರೆ ಎಲ್ಲ ಅಂಗನವಾಡಿಗಳಲ್ಲಿ ಬೇಕಾದ್ರೆ NREJಲೇ ದುಡ್ಡು ಕೊಟ್ಬಿಡಿ, ಡೂ ಇಟ್ ಇನ್ ಆಲ್ ಅಂಗನವಾಡೀಸ್. ಇಲ್ಲ ನಾನೊಂದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಅದರದ್ದೇ ಒಂದು ಕೂಸಿನ ಮನೆ ಮಾಡಬೇಕು. ಗೈಡ್ಲೈನ್ಸ್ ಹೇಳುತ್ತೆ, ಕೂಸಿನ ಮನೆದು 2 ಶೌಚಾಲಯ ಇರಬೇಕು, ಸುಸಜ್ಜಿತ ಕಟ್ಟಡ ಇರಬೇಕು. ಮತ್ತೆ ನೀವು ಹೆಂಗೆ ಮಾಡ್ತಿದ್ರಿ ಮೇಡಮ್, ಕಟ್ಟಿಸ್ ಮಾಡ್ಬೇಕಲ್ವಾ? ನೀವು ಹೇಳ್ದಂಗಿರೋ ಡಿಸೈನಲ್ಲಿ ಇಲ್ಲಿನ ತನಕ ಯಾವ ಕಟ್ಟಡನೂ ಇಲ್ಲ. ಆಸ್ ಪರ್ ಯುವರ್ ಗೈಡ್ಲೈನ್ಸ್ ನೋ ಬಿಲ್ಡಿಂಗ್ ಇಸ್ ಅವೈಲಬಲ್. ಯಾಕಂದ್ರೆ ನೀವು ಈಗ ಮಾಡಿರೋದು ಡಿಸೈನು, ಒಂದು ಕೂಸಿನ ಮನೆ ಅಂದ್ರೆ ಹಿಂಗಿರ್ಬೇಕು ಅಂತ ಡಿಸೈನ್ ಮಾಡಿರೋದೇ ಈಗ. ನೀವು ಯಾವ ಕಟ್ಟಡನೂ ಇಲ್ಲ, ಎಲ್ಲಿ ಮಾಡ್ತಿದ್ದೀರಿ? ಯಾವ್ದಾರ ಹಳೆ ಸ್ಕೂಲ್ ಬಿಲ್ಡಿಂಗು, ಹಳೇದು ಯಾವ್ದಾರ ಬಿಲ್ಡಿಂಗ್ ಇದು ನೋಡಿ ಮಾಡಿ ಅಂತ ಹೇಳಿದಿರಿ. ಹೂ ಇಸ್ ರೆಸ್ಪಾನ್ಸಿಬಲ್ ಸೆಕ್ಯೂರಿಟಿಗೆ? ಬಿತ್ತಪ್ಪ ಮೇಲಕ್ಕದು. ಯಾರು ಸರ್ಟಿಫೈ ಮಾಡೋರೆ ಗೊತ್ತಿಲ್ಲ ನನಗೆ, ನಾನು ಮಾಡಿದೆ ಹೆಸರು ತಗೋಬೇಕು. ಅವ್ರಿಗೆ 100 ದಿನದ ಕೂಲಿ ಕೊಡ್ತೀವಿ. ಅವ್ರ ಕೆಲ್ಸಕ್ಕೆ ಬಂದಿದ್ರೆ NMR ತೆಗಿಬೋದು. 5 ಜನ ಬಂದಿರಬೇಕು, 6ನೇಳಿಗೆ NMR ತೆಗಿಬೇಕು ಕಾನೂನು ಪ್ರಕಾರ. ಅಂದರೆ ಎಲ್ಲಿ ಬಂದವ್ರು 5 ಜನ? ಅದನ್ನ ಸ್ಟಡಿ ಮಾಡ್ಬೇಕಲ್ಲ. ನನ್ನ ವ್ಯಾಪ್ತಿ ಒಳಗಡೆ 3 ವರ್ಷದ ಮಕ್ಕಳಿರೋ ಅಂತ 8 ಜನ ಅವರೇ, ಅದರಲ್ಲಿ 8 ಜನ ಜಾಬ್ ಕಾರ್ಡ್ ಹೋಲ್ಡ್ರು, 8 ಜನ ಕೆಲ್ಸಕ್ಕೆ ಬಂದವ್ರೆ ಬರ್ತಾರೆ. ಅದನ್ನ ಇಟ್ಕೊಂಡು ನಾನು ಕೂಸಿನ ಮನೆ ಮಾಡಬೇಕು ಬೇಡ ನನಗೆ ತೀರ್ಮಾನ ಮಾಡಿ, ಹಂಗಿಲ್ಲ, ಮೇಲಿಂದ ಏರೋದು. ನಮ್ಮ ಸೆಕ್ಷನ್ 51 ಹೇಳುತ್ತೆ ಭಾಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಯೋಜನೆ ರೂಪಿಸಿ ಪಂಚಾಯತಿಗಳಿಗೆ ಅನುಷ್ಠಾನ ಮಾಡಕ್ಕೆ ಹೇಳಿದ್ರೆ ದುಡ್ಡು ಸಮೇತ ಕೊಡಬೇಕು ಅಂತ.
ಅದು ಕೊಟ್ಟರೆ ಮಾತ್ರ ಪಂಚಾಯತಿ ಮಾಡಬೇಕು ಅಂತಿದೆ ಕಾನೂನಲ್ಲಿ. ನಾನು ಅದನ್ನ ಹಿಡ್ಕೊಂಡು ಹೇಳಿದ್ದೀನಿ, ನೀವು ದುಡ್ಡು ಕೊಟ್ಟರೆ ಕೂಸಿನ ಮನೆ ಮಾಡ್ತೀವಿ. ನನ್ನ ದುಡ್ಡು ಅವ್ರೇನು ಮಾಡೋದು?